ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಹೌಸ್ ಕ್ವೀನ್. ನಾನು ನಿಮ್ಮ ಹೌಸ್ ಕ್ವೀನ್. ಮತ್ತೊಂದು ಹೊಸ ವಿಡಿಯೋ ಹತ್ರ ಎಲ್ಲರಿಗೂ ಸ್ವಾಗತ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೇನಿ ರೀ. ಬರೀ ಎಷ್ಟು ಆಕತ್ತೆ ಅಷ್ಟು ನಿಮ್ಮ ಜೊತೆ ನಾ ಏನು ಮಾಡ್ತೀನಿ ಅದು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ರೀ. ಬರೀ ಅಂತ ಆಮೇಲೆ ವಿಡಿಯೋ ಎಲ್ಲರಿಗೂ ಹೆಂಗೆ ಅನ್ಸತ್ತ ಅನ್ನೋದು ಹೇಳೋದು ಮಾತ್ರ ಮರಿಬೇಡ್ರಿ. ಕಮೆಂಟ್ ಮಾಡಿರಿ ಮೇನಾಗಿ. ಆಮೇಲೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಸಬ್ಸ್ಕ್ರೈಬ್ ದಯವಿಟ್ಟು ಮಾಡಿರಿ. ಇನ್ನೂ ಟಾರ್ಗೆಟ್ ಭಾಳ ದೂರ ಐತ್ರಿ. ಭಾಳ ದೂರ ಅಂದ್ರೆ ಹಂಗೇನಿಲ್ಲ ರೀ. ನೀವು ಸಪೋರ್ಟ್ ಮಾಡಿರಿ. ಇವತ್ತು ಒಂದು ತಾಸ್ನಾಗೂ ಆಗ್ಬೋದು ರೀ, ಒಂದು ದಿನದಾಗೂ ಆಗ್ಬೋದು ರೀ. ಹಿಂಗಾಗಿ ನೀವು ನಿಮ್ಮೆಲ್ಲರೂ ಸಪೋರ್ಟ್ ಬೇಕಂತಂದು ಹೇಳ್ತೀನಿ ರೀ. ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲಿ ನೋಡಿರಿ, ಭಾಳ ದಿನ ಆಯ್ತು ರೀ ನಾನು ಉಂಡೆ ಅದು ಏನೋ ರೆಸಿಪಿ ಮಾಡೋಲಾಗಿನಿ ರೀ. ಯಾಕಂದ್ರೆ ರೀ ಇವರು ಶಬರಿಗದು ಹೋಗಿ ಅದು ಸ್ವೀಟ್ಗಳದು ತಂದಿರಿ. ಆಮೇಲೆ ಮತ್ತೆ ಎಲ್ಲರೂ ಹೋಗಿ ಬಂದಿರಿ. ಹಿಂಗಾಗಿ ಅದು ಸ್ವೀಟ್ಸ್ ಅದು ಏನರ ತಂದಿರಣ್ಣ. ಹಿಂಗಾಗಿ ಮನ್ಯಾಗ ಸ್ವೀಟ್ ಇತ್ತನ ನಾನು ಏನು ಮಾಡೇ ಇಲ್ಲಾಗಿನಿ ರೀ. ಇಲ್ಲಾಂದ್ರೆ ನಮ್ಮಲ್ಲಿ ರೀ ಚೂಡ ಮತ್ತು ಉಂಡೆ ಅಂತೂ ಕಾಯಂ ಬೇಕ್ರಿ. ಹಿಂಗಾಗಿ ಭಾಳ ದಿನ ಆಯ್ತು ನಾವು ಏನೋ ಉಂಡಿದು ರೆಸಿಪಿ ಅದು ಏನೂ ಮಾಡೇ ಇಲ್ಲಾಗಿನಿ ರೀ. ನಾನು ಏನು ಮಾಡತ್ತೀನಿ ನೋಡಿರಿ, ಈಗ ರವೆ ಉಂಡೆ ಮಾಡ್ಬೇಕಂತ ತುಪ್ಪನೂ ಭಾಳ ಗೊಳೆ ಆಗಿತ್ತು ರೀ. ಸ್ನೇಹಾಗ ಆಮೇಲೆ ಅವ್ರ ಪಪ್ಪಾಗ ಹಿಡಿಸ್ತಾವ್ರಿ. ಶ್ರೀಗೆ ತಿಂತಾನೆ, ಎಲ್ಲ ರೀತಿ ಸ್ವೀಟ್ ತಿಂತಾನೆ ರೀ. ಆದ್ರೆ ಬೇಸನ್ ಉಂಡಿದ್ರು ಬೇಸನ್ ಉಂಡೆ ಹಿಡಿಸ್ತಾರೆ ಅವ್ನು ಜಾಸ್ತಿ. ಹಿಂಗಾಗಿ ರವೆ ಉಂಡೆ ಮಾಡೇ ಇಲ್ಲ. ನಾನು ಮಾಡ್ಬೇಕಂತಂದು ಅದನ್ನ ಇದು ಶುಕ್ರವಾರ ದಿನ ಸಾಯಂಕಾಲದ ವ್ಲಾಗ್ ಐತ್ರಿ. ಇದು ಮಾಡ್ಬೇಕಂತಂದು ನೋಡ್ರಿ. ಈಗ ರವೆ ಹುರ್ಕೊಂಡು ಆಚೆ ಕಡೆ ಸೈಡ್ ಬೈ ಸೈಡ್ ಪಾಕ್ ಮಾಡೋಕ್ಕೂ ಇಟ್ಟೀನಿ ರೀ ನಾನು. ಅಂದ್ರೆ ಬೇಗ ಆಕತ್ತಂದ್ರಿ. ಅದ್ರಾಗ ಏನಾಕತ್ತೆ ನಮ್ಮಲ್ಲಿ ಅಂದ್ರೆ ರೀ, ಸ್ವೀಟ್ ಎಲ್ಲರಿಗೂ ಹಿಡಿಸತ್ತೆ ರೀ. ಅದ್ರಾಗ ಜಾಸ್ತಿ ಹಿಡಿಸೋದಂದ್ರೆ ನೋಡಿರಿ ನನ್ನ ಮಗಗೆ ರೀ. ಅವನಂತೂ 3 ಹೊತ್ತು ಕೊಡ್ರಿ ಸ್ವೀಟ್ ನೀವು ರೀ, ಬ್ಯಾಡ ಅಂತೂ ನಾನು ಆಗಿಲ್ಲ ರೀ. ಆ ರೀತಿ ಅದಾನ ರೀ. ಆಮೇಲೆ ಅವ್ನ ಕ್ಯಾಟಗರಿ ತ್ರೋಗ ಸೇರಿದಂದ್ರೆ ಇನ್ನೊಂದು ಅಂದ್ರೆ ರೀ, ನಮ್ಮ ಚಾರ್ಲಿ ಯಾರಿಗೆ ಗೊತ್ತಿಲ್ಲ ಅಂದ್ರೆ ಹೇಳ್ತೀನಿ ರೀ. ನಮ್ಮ ನಾಯಿ ಮರಿ ಹೊಸ್ದಾಗಿ ತಂದಿವ್ರಿ, ಅದು ಅಂದ್ರಿ. ಯಾಕಂದ್ರೆ ಅದಕ್ಕೂ ಎಷ್ಟು ಸ್ವೀಟ್ ಹಾಕ್ರಿ ಅದು ಬ್ಯಾಡ ಅನ್ನಂಗಿಲ್ಲ ರೀ. ಅದಕ್ಕೆ ಒಮ್ಮೊಮ್ಮೆ ತ್ರಾಸ ಆಕತ್ತೆ ರೀ, ಹೊಟ್ಟೆ ನೋವು ಆಕತ್ತೆ ರೀ. ಆದರೂ ಅದು ಇವ್ನ್ಗತ್ಲೆ ನೋಡಿರಿ, ಶ್ರೀನ್ಗತ್ಲೆ ರೀ ಸ್ವೀಟ್ ಒಲ್ಲೆ ತಂದು ಅನ್ನಂಗಿಲ್ಲ ಮಾತ್ರ ನೋಡಿರಿ. ಅದು ತಿಂದಿರ್ತಾರೆ ಹಂಗೆ ರೀ. ಖಾರ ಅದು ಹಾಕಿರೋ ತಿನ್ನಕ್ಕೆ ಒಲ್ಲೆ ಅಂತದ್ರಿ. ಮತ್ತು ಸ್ವೀಟ್ ಮಾತ್ರ ಏನಿಲ್ಲ ರೀ, ಇಷ್ಟಪಡ್ತೈತೆ ರೀ. ಹಿಂಗೆ ರೀ. ಹೀಗಾಗಿ ಅದು ಭಾಳ ದಿನ ಮಾಡೇ ಇಲ್ಲ ನಾನು ರೀ. ಆಲ್ರೆಡಿ ಇದನ್ನ ಮಾಡ್ಬೇಕಂತಂದು ಉಂಡೆ ಮಾಡ್ಬೇಕಂತ ನೋಡಿರಿ. ಪಾಕ್ ಹಿಡಿದು ಸುರ್ವೇನು ರೀ, ಫ್ಯಾನ್ ಕೆಳಗೆ ತಂದು ಇಟ್ಟೀನಿ ರೀ. ಇದನ್ನ ಅಂದ್ರೆ ಆರ್ತೈತೆ ರೀ. ಆರದ ನಂತರ ಏನಿಲ್ಲ ರೀ, ಇದನ್ನ ಹಾಕತ್ತೆ ಬಾ ಅಂತಂದು ಗಟ್ಟಿ ಬರ್ತೈತಂದು ನಾ ಈಚೆ ಕಡೆ ಉಂಡೆ ಕಟ್ಟತ್ತೇನೆ ರೀ. ಚಾರ್ಲಿ ನೋಡ್ರಿ ಇಲ್ಲಿ ಉಂಡೆ ಕೊಡ್ತಾಳೆ ಬಾ, ಹಾಕ್ತಾಳೆ ಬಾ ಅಂತಂದು ಯಾವ ರೀತಿ ಮಾಡತ್ತಾನೆ ನೋಡಿರಿ. ಭಾಳ ಸ್ವೀಟಕ್ಕೆ ಬಡ್ಕೋತಾನೆ ರೀ. ಇದೇನು ಅದನ್ನಾತ ಶ್ರೀ ಅದಾನಂದ್ರೆ ಶ್ರೀನ ಮ್ಯಾಗಿನ ಅದಾನ ನೋಡಿರಿ. ಆ ರೀತಿ ಅದಾನ ಚಾರ್ಲಿ ನೋಡಿರಿ. ಇಲ್ಲಿ ನಾನು ಉಂಡೆ ಕಟ್ಟತ್ತೀನಿ ರೀ. ಅವ ಅಲ್ಲಿ ಕೂತಿದ್ರು, ಹಾರ್ಸಲ್ ತೆಕ್ಕ ಕೂತಿದ್ರಿ. ಅದನ್ನ ಇದನ್ನ ಮಾಡತ್ತಿದ್ದ, ಇವಾಗ ಹಾಕ್ತಾರೋ ಇವಾಗ ಇಲ್ಲ ನನಗತ್ತಂದು ಈ ರೀತಿ ಮಾಡತ್ತಿದ್ದು ನೋಡಿರಿ. ಅದಕ್ಕೆ ಹಾಕಾಕೇನು ಅಷ್ಟೇನು ಇದನ್ನ ಅನ್ಸಂಗಿಲ್ಲ ನಂಗೆ. ಆದ್ರೂ ಇಲ್ರಿ, ಮತ್ತು ಹೊಟ್ಟೆ ನೋವು ಸ್ಟಾರ್ಟ್ ಆಕತ್ತೆ. ಭಾಳ ಹಾಕಬಾರ್ದು ಅಂತಾರೆ ರೀ ಇದಕ್ಕೆ ನಾಯಿಗೆ ಸ್ವೀಟ್ ಅದು ಅಂತಂದು. ಇದು ನೆಕ್ಸ್ಟ್ ಡೇ ಇದೈತಿದ್ರಿ, ಅಂದ್ರೆ ಶನಿವಾರದ ವ್ಲಾಗ್ ಐತ್ರಿ ಇದು. ಮುಂಜಾನೆ ನಾಷ್ಟಾಕ್ ಮಾಡಿ ಆಮೇಲೆ ಮಕ್ಕಳನ್ನು ಆಮೇಲೆ ಇವ್ರನ್ನದು ಎಲ್ಲ ಅವ್ರವ್ರ ಕೆಲ್ಸಕ್ಕೆ ಕಳ್ಸೀನಿ ರೀ. ಮಕ್ಕಳು ಸ್ಕೂಲಿಗೆ ಹೋಗಿದ್ದು, ಇವರು ತಮ್ಮ ಕೆಲ್ಸಕ್ಕೆ ಹೋಗಿರಿ. ನಾನು ಎಲ್ಲ ಬಾಂಡೆ ಆಮೇಲೆ ಒಗ್ಯಾನದು ಎಲ್ಲ ಮಾಡ್ಕೊಂಡು ಆಮೇಲೆ ಅಡುಗೆ ಮಾಡ್ಬೇಕು ಆರಾಮ್ಸೆ ಆಯ್ತಂದ್ರೆ ನೋಡಿರಿ. ಅದನ್ನೆಲ್ಲ ಮುಗಿಸ್ಕೊಂಡನ 10 ಗಂಟೆದು ಆಗಿರ್ಬೋದು ಬಹುಶಃ ಅನ್ಸುತ್ತೆ ರೀ. ಅವಾಗ ಅಡುಗೆ ಸ್ಟಾರ್ಟ್ ಮಾಡೀನಿ ರೀ ನಾನು. ಅಂದ್ರೆ ಶನಿವಾರ ದಿನ ಒಂಚೂರು ರಿಲ್ಯಾಕ್ಸ್ ರೀ. ಆಮೇಲೆ ರವಿವಾರ ಅಂತೂ ಡಬ್ಬಿನೇ ಇರಂಗಿಲ್ಲ ರೀ. ಡಬ್ಬಿ ಕೊಟ್ಟೋದು ಟೆನ್ಷನು ಇರಂಗಿಲ್ಲ ರೀ. ಅದೊಂದು ರೀತಿ ಖುಷಿ ಅನ್ಸುತ್ತೆ ನನಗೆ. ಅಂದ್ರೆ ಅಡುಗೆ ಮಾಡ್ತೀವಿ ರೀ, ಇಲ್ಲ ಅನ್ನಂಗಿಲ್ಲ. ಆದ್ರೆ ಏನಿಲ್ಲ ರೀ, ಮುಂಜಾನೆ ನೋಡಿರಿ ಹುಡುಗರು ಹೋಗು ಇರ್ತಾವೆ ರೀ. ಆಮೇಲೆ ನಮ್ಮ ಡಬ್ಬಿದು ಅವ್ರದ್ದು ತಯಾರು ಮಾಡ್ಬೇಕು ರೀ. ಇದೆಲ್ಲ ಭಾಳ ಗೊಂದಲ ಆಕತ್ತೆ ರೀ. ಹಾಗಾಗಿ ರವಿವಾರ ದಿನ ಒಂದಿನ ರಿಲ್ಯಾಕ್ಸ್ ಅನ್ಸುತ್ತೆ ರೀ. ಆಮೇಲೆ ಶನಿವಾರ ಅಷ್ಟು ಏನಾಕತ್ತಂದ್ರೆ ರೀ, ನಾಷ್ಟಕ್ಕೆ ಮಾತಿಂದ ಏನರ ಕಟ್ಕೊಂಡು ಹೋಗಿರ್ತಾರೆ ಅಂತಂದ್ರಿ. ಈಗ ನಾನು ಅಡುಗೆ ಅದು ಎಲ್ಲ ರೆಡಿ ಮಾಡಿ ಇಟ್ಟೀನಿ ರೀ. ಇನ್ನು ಮಕ್ಕಳು ಬರ್ತಾರತ್ತಂದು 1 ಗಂಟೆಗೆ. ಅದನ್ನೆಲ್ಲ ಮುಗಿಸ್ಕೊಂಡು 2 ಸಾಡಿ ಪಿಕೋ ಫಾಲ್ ಮಾಡೋದು ಇದ್ದು ರೀ. ಅವನ್ನೆಲ್ಲ ಪಿಕೋ ಫಾಲ್ ಮಾಡೀನಿ ರೀ. ಆಮೇಲೆ ಕೈ ಹೊಲಿಗೆ ಹಾಕೋದು ಬಾಕಿ ಐತೆ ನಾನು ನೋಡ್ರಿ. ಈಗ ಅದನ್ನು ಕೈ ಹೊಲಿಗೆ ಹಾಕೋದು ಕೂತೇನೆ ರೀ. ಮಾಡಿರೋ ಕೆಲಸ ಭಾಳ ಐತೆ ರೀ. ಅದ್ರ ಮುಂದೆ ಹೋಗಿ ಮಾತ್ರ ಎಲ್ಲ ಕೆಲಸ ಹದಗೆಟ್ಟೈತೆ ರೀ ನಂದು. ಅದು ಯಾಕೆ ಅನ್ನೋದು ಹೇಳ್ತಾನೆ ಬರ್ರಿ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮುಂದೆ ರೀ. ನೋಡಿರಿ, ಇವತ್ತು ನಾನು ಕೈ ಹೊಲಿಗೆ ಹಾಕತ್ತೆ. ಪಿಕೋ ಫಾಲ್ ಮಾಡೋದು ಒಂದು ರೀತಿ ಖುಷಿ ಅನ್ಸುತ್ತೆ ರೀ. ಆಮೇಲೆ ಅದಕ್ಕೆ ಕೈ ಹೊಲಿಗೆ ಹಾಕೋದಂದ್ರೆ ಬೇಸರ ಬರುತ್ತೆ ರೀ. ಅದು ಹೆಂಗೆ ಇದು ಯಾವ ರೀತಿ ಈಸಿ ಆಕತ್ತೆ ಅನ್ನೋದು ಅದನ್ನೂ ನಿಮಗೆ ಮುಂದೆ ಬರೋ ವಿಡಿಯೋ ತ್ರೋಗ ನಾನು ಅದನ್ನು ಶೇರ್ ಮಾಡ್ತೀನಿ ರೀ. ಯಾರೇ ನೀವು ಟೈಲರಿಂಗ್ ಕೆಲಸ ಮಾಡೋರಂದ್ರೆ ನಿಮಗೆ ಅದು ಅನುಕೂಲ ಆಗ್ಬೋದು ರೀ. ಶೇರ್ ಮಾಡ್ತಾನೆ ನಿಮ್ಮ ಜೊತೆ ಮುಂದೆ ಬರೋ ವಿಡಿಯೋ ತ್ರೋಗ.
ಈಗ ನೋಡ್ರಿ ಅದಷ್ಟು ಮಾಡಿ ಬೇಸ್ರ ಭಾಳ ಸುಸ್ತಾಗಿತ್ತದ. ಏನು ಮಾಡೀನಿ ರೀ, ಒಂದು 5-10 ನಿಮಿಷ ಇಲ್ಲಾರ ಅರ್ಧ ತಾಸು ಮಕ್ಕೊಂದು ಹೇಳ್ಬೇಕು ಮಾತಂದು ಮಕ್ಕೊಂದೇನು ರೀ. ನೋಡ್ರಿ ಇಲ್ಲಿ ಎಷ್ಟು ಕಬರ್ಗಟ್ಟು ಮಕ್ಕೊಂದೇನಂದ್ರೆ ರೀ, ಟೈಮ್ 5 ಆಗ್ಯದ ನೋಡ್ರಿ. ಈ ರೀತಿ ನಿದ್ದೆ ಹತ್ತೈತ್ರಿ ನನಗೆ ಒಮ್ಮಿಂದೊಮ್ಮೆ ಸುಸ್ತಾದಂಗಾಗಿ. ಹಂಗಾಗಿ ನೋಡ್ರಿ ಅದು ಟೈಮ್ ಹೋಗಿದ್ದೇನ ಗೊತ್ತಾಗಿಲ್ಲ ರೀ ನನಗೆ. ಆ ಪರಿ ಮಕ್ಕೊಂದೇನು ಬಾತಂದು ಶನಿವಾರ ದಿನ ಹುಡುಗರು ಬಂದಿನಿಲ್ಲ ಊಟ ಮಾಡಿ ಏನು ಮಕ್ಕೊಂದಾರ್ಲ ಅವು ಮಕ್ಕೊಂದೇ ಇದ್ದು ರೀ. ಅವು ಬಿಸ್ಲಾಗದು ತಿರುಗಾಡಕ್ಕೆ ಹೋಗ್ಕೊಂಬ ಏನು ಬಗ್ಗೆ ಬಿಟ್ಟಾವ ನೋಡ್ರಿ. ಶ್ರೀನು ಸ್ನೇಹಾನು ಮಕ್ಕೊಂದಾರಿ. ಸ್ನೇಹ ಇದನ್ನ ಮಾಡೋದ್ರ ಮಾತ್ರ ರೀ, ಎಲ್ಲಿ ಹೋಗೋದಿಲ್ಲ ರೀ ಮನೆ ಬಿಟ್ಟು. ಶ್ರೀ ಮಾತ್ರ ಇಲ್ಲಿ ಬಿಸ್ಲಾಗ ಅಡ್ಡಾಡ್ತಾನೆ ರೀ ಭಾಳ, ಆಡಾಕೋದು ಹೋಗೋದು ಮಾಡೋದು ಮಾತ್ರ ಮಾಡ್ತಾನೆ ರೀ. ಆದ್ರೆ ಅವ ಆ ದಿನ ಏನು ಮಾಡ್ಯಾನ ರೀ, ಮಕ್ಕೊಂದಾನ ಮಾತ್ರ ರೀ. ಅವ ಎಲ್ಲಿ ಹೋಗಿ ಇಲ್ಲಿ ಮಾತ್ರ ರೀ ಭಾಳ ತನ ಮಕ್ಕೊಂದಾರ. ಏನು ಒಂದು ವಿಶೇಷ ಅಂದ್ರೆ ರೀ, ಇಲ್ಲತ್ತಂದ್ರೆ ಶ್ರೀ ಹಾಗೆಲ್ಲ ಭಾಳ ತನ ಮಕ್ಕೊಂಗೆ ಇಲ್ಲ ರೀ. ಈಗ ಬ್ಲೌಸ್ ಒಂದು ಕಟ್ ಮಾಡೀನಿಲ್ಲ ರೀ, ಅದನ್ನ ಸ್ಟಿಚ್ ಮಾಡತ್ತೀನಿ ರೀ. ನಾ ಟೈಮ್ ಆಗಿತ್ತು ಆಲ್ಮೋಸ್ಟ್ 5 ಗಂಟೆ ಆಗಿತ್ತು. ಆದ್ರೂ ಏನು ಮಾಡೀನಿ ರೀ, 6 ಗಂಟೆ ತನಕ ಒಂದು ಅರ್ಧಾರೆ ಹಾಕತ್ ಬಾ ತಂದು ಏನು ಮಾಡೀನಿ ರೀ, ಅದು ಆ ಬ್ಲೌಸನ್ನೆಲ್ಲ ರೀ ಕಟ್ ಮಾಡಿ ಸ್ಟಿಚ್ ಮಾಡ್ಕೊತ ಕೂತೇನೆ ನೋಡ್ರಿ. ಅದು ನೋಡ್ರಿ ತಯಾರಾದಂಥರೂ ನಿಮ್ಮ ಜೊತೆ ನಾನು ಶೇರ್ ಮಾಡೀನಿ ರೀ. ಯಾವ ರೀತಿ ಆಗೈತೆ ಅನ್ನೋದು ಹೇಳ್ರಿ. ವೆಲ್ಕಮ್ ಬ್ಯಾಕ್ ಮತ್ತೊಮ್ಮೆ. ನಿನ್ನೆ ಅರ್ಧ ಸ್ಟಿಚ್ ಮಾಡೀನಿ ರೀ ಬ್ಲೌಸ್, ಅಂದ್ರೆ ಕಟಿಂಗ್ ಮಾಡೀನಿ ರೀ. ಸ್ಟಿಚ್ಚೂ ಅರ್ಧ ಆಗೈತೆ ರೀ. ಅದ್ರ ಮುಂದೆ ನಿಮ್ಗೆ ಶೇರ್ ಮಾಡೋಕ್ಕಾಗಿಲ್ಲ ರೀ. ಈಗ ಪೂರ್ತಿ ಮಾಡೀನಿ ನೋಡಿರಿ. ಈ ರೀತಿ ಬ್ಲೌಸ್ ರೀ ಇದು. ಒಂದು ನಿಮಿಷ. ಈ ರೀತಿ ಆಗೈತೆ ನೋಡಿರಿ ಸ್ಟಿಚ್ ಮಾಡಿದ್ದೆ. ಪೊಟ್ಲಿ ಬಟನ್ ಅಂತಾರೆ ಅದಕ್ಕೆ ರೀ. ಆಮೇಲೆ ಇದು ಅಂತ ನಾರ್ಮಲ್ ಲೇಸ್ ಹಚ್ಚಿ ಈ ರೀತಿ ಮಾಡೀನಿ ರೀ. ಅಂದ್ರೆ ಪ್ಯಾಚ್ ವರ್ಕ್ ಅದು ಮಾಡಕ್ಕೆ ಬರ್ತೈತೆ. ಅದ್ರ ಈ ಸಾಡಿನ ಬ್ಲೌಸ್ ಅಂದ್ರೆ ಬಟನ್ ಆಗಿತ್ತು ರೀ ಇದಕ್ಕೆ. ಅದು ಪಿಕೋ ಫಾಲ್ ಮಾಡ್ಯಾರ ಅವ್ರ ಸಾಡಿ. ಹಿಂಗಾಗಿ ಬ್ಲೌಸ್ ಪೀಸ್ ಅಷ್ಟೇ ಕೊಟ್ಟಿರಿ. ನಾ ಹಿಂಗಾಗಿನಿಲ್ಲ ರೀ. ಇದೆಷ್ಟು ಐತ್ರ ನಾನು ಪ್ಯಾಚ್ ವರ್ಕನ್ನು ಮಾಡಿ ಈ ರೀತಿ ಮಾಡೀನಿ ನೋಡಿರಿ. ಹೆಂಗೆ ಅನ್ಸೈತೆ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ಈ ಬ್ಲೌಸಿಗೆ ಎಷ್ಟು ರೇಟ್, ಯಾರು ಸ್ಟಿಚ್ ಮಾಡೋರು ಇದ್ರಂದ್ರೂ ಎಷ್ಟು ರೇಟ್ ತೊಗೋತೀರ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ಹೆಂಗಾಗೈತೆ ಅನ್ನೋದು ಮೊದಲಾರ್ದು ಹೇಳ್ರಿ.